ಇವತ್ತು ಅಧಿವೇಶನದಲ್ಲಿ ಸಂಬಳದ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಗದ್ದಲ ಸೃಷ್ಟಿಯಾಗಿತ್ತು. ಬಿಜೆಪಿ ನಾಯಕರು ಗಂಭೀರವಾದಂತಹ ಆರೋಪವನ್ನ ಮಾಡಿದರು. ಮತ್ತೊಂದು ಕಡೆ ಜೆಡಿಎಸ್ ಶಾಸಕರು ಒಂದು ವಿಚಾರವನ್ನ ಎತ್ತಾರೆ. ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದಿಂದ ವೇತನವನ್ನ ಕೊಡಲಾಗ್ತಾ ಇದೆ ಅಂತೇಳಿ ಯಾವಾಗ ಜೆಡಿಎಸ್ ಶಾಸಕರು ಈ ಮಾತನ್ನ ಹೇಳ್ತಾರೋ ಈ ಹೇಳಿಕೆ ಭಾರಿ ಗದ್ದಲಕ್ಕೆ ಕಾರಣವಾಗಿತ್ತು. ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಬಗ್ಗೆ ಆಕ್ಷೇಪ ವ್ಯಕ್ತವಾಗುತ್ತೆ. ನೋಡಿ, ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಈ ಬಗ್ಗೆ ಧ್ವನಿ ಎತ್ತೋದು. ಯಾವ ಲೆಕ್ಕದಲ್ಲಿ ಸಂಬಳ ನೀಡಲಾಗ್ತಾ ಇದೆ ಅಂತೇಳಿ ಆಕ್ರೋಶವನ್ನ ಹೊರಹಾಕ್ತಾರೆ. ಕೃಷ್ಣಪ್ಪ ಅವರ ಆಕ್ಷೇಪಕ್ಕೆ ಸುನೀಲ್ ಕುಮಾರ್ ಅವರು ಧ್ವನಿಗೂಡಿಸ್ತಾರೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದಿಂದ ವೇತನ ಹೋಗ್ತಾ ಇದೆ ಅನ್ನುವ ಹೇಳಿಕೆಯನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಭಾರಿ ಗದ್ದಾಲ ಶುರುವಾಗುತ್ತೆ. ನೋಡಿ, ಇವತ್ತು ಒಂದು ಕಡೆ ಆಶಾ ಕಾರ್ಯಕರ್ತರಿಗಾಗಿರ್ಬೋದು ಅಥವಾ ಸರ್ಕಾರಿ ನೌಕರರಿಗೆ ಸರಿಯಾಗಿ ವೇತನ ಕೊಡೋದಕ್ಕೆ ಆಗ್ತಾ ಇಲ್ಲ. ಇದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಗೆ ಸಂಬಳವನ್ನ ಕೊಡ್ತಾರೆ? ಆಶ್ರಯ ಯೋಜನೆ ಸಮಿತಿಗಾಗ್ಲಿ, ಆಶಾ ಕಾರ್ಯಕರ್ತೆಯರಿಗಾಗ್ಲಿ, ಅಂಗನವಾಡಿ ಸಿಬ್ಬಂದಿಗೆ ವೇತನ ಕೊಡೋದಕ್ಕೆ ಹಣ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಸಂಬಳವನ್ನ ನೀಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು. ಈ ವೇಳೆ ವಿಧಾನಸಭೆ ಕಲಾಪದಲ್ಲಿ ತೀವ್ರ ಗದ್ದಲ ಕೂಡ ಸೃಷ್ಟಿಯಾಗಿತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾಂಗ್ರೆಸ್ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷರಾದ್ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ. ಇಲ್ಲಿನ ದುಡ್ಡೆಲ್ಲ ಅಲ್ಲಿಗೆ ತಗೊಂಡೋಗ್ತಾರೆ. 187 ಕೋಟಿ ತಗೊಂಡು ಕಾಂಗ್ರೆಸ್ ಅವರು ಹಂಚಿದ್ರಲ್ಲಿ, ಬಳ್ಳಾರಿಯಲ್ಲಿ ಹಂಚಿದ್ರು. ಇಲ್ಲಿ ಸರ್ಕಾರ ಒಂದು ರೀತಿ ನೋಡಿ, ಅಂಗನವಾಡಿಯವರಿಗೆ ಹಣ ಕೊಡಕ್ ದುಡ್ಡಿಲ್ಲ. ಅಲ್ಲ, ಅದರದೇ ಪ್ರಶ್ನೆ. ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋ ಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಹಾಕ್ತಾರಲ್ಲ, ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ. ನಮ್ ದುಡ್ಡು ಅದು, ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ. ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ, ಅವರು ಭಿಕ್ಷೆ ಬೇಡಿ ಕೊಡ್ಲಿ. ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡಲಿ, ಹೋಗಿ ರೋಡ್ಗಳಲ್ಲಿ ಭಿಕ್ಷೆ ಬೇಡಲಿ ತಗೊಂಡೋಗಿ. ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ, ಕಾಂಗ್ರೆಸ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡ ಕೊಡ್ಲಿ. ನಮ್ಮ ಹಣ ತಗೊಂಡೋಗಿ, ನಾವು ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ದ ಟ್ಯಾಕ್ಸ್ ಪೇಯರ್ಸ್. ನಮ್ಮ ಹಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ತೀರಾ? ಒಂದು ನೇಮಕಾತಿ ಮಾಡಬೇಕಾದ್ರೆ ಸರ್ಕಾರದ ಆದೇಶಗಳು ಬೇಕಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು. ಅವನು ಈ ವಿದ್ಯಾರ್ಥಿತೆ ಎಷ್ಟಿದೆ? ಅವನೇನು SLC ಓದಿದಾನ, ಡಾಕ್ಟರೇಟ್ ಮಾಡಿದಾನ, ಪ್ರೊಫೆಸರ್ ಏನು? ಅವನಿಗೆ ಕ್ಯಾಬಿನೆಟ್, ಅವನಿಗೆ ಕಾರು, ಅವನಿಗೆ ಬಂಗ್ಲೆ, ಅವನಿಗೆ ದೊಡ್ಡ ದೊಡ್ಡ ಆಫೀಸ್ ಡೆಕೋರೇಷನ್. ಯಾರ್ದಣ ಉತ್ತರ ಕೊಡ್ತಾರಲ್ಲ ಅಂತ ಹೇಳ್ತಾರೆ ಅವರು. ಡ್ಯೂಟಿ ಇವ್ರಿಗೆ ಕಾಂಗ್ರೆಸ್ ಯಾವಾಗ ಈ ರೀತಿಯಾಗಿ ಗದ್ದಲ ಶುರುವಾಗುತ್ತೋ ಆಗ ತಕ್ಷಣ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕಲಾಪದಲ್ಲಿ ಎದ್ದು ಅದನ್ನ ಸಮರ್ಥಿಸ್ಕೊಳ್ತಾರೆ. ನಮ್ಮ ಸರ್ಕಾರ ಬಂದಿರೋದು ಕಾರ್ಯಕರ್ತರಿಂದ ಅಂತ ಹೇಳ್ತಾರೆ. ಕಾರ್ಯಕರ್ತರಿಗೆ ಸಂಬಳ ಕೊಡೋದಕ್ಕೆ ಹಣ ಇದೆ, ಹಾಗಾದ್ರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂತ ನೌಕರರಿಗೆ ಕೊಡೋದಕ್ಕೆ ಸಂಬಳ ಇಲ್ಲ. ಅವ್ರು ಸಂಬಳ ತೆಗೆದುಕೊಳ್ಳೋ ಹಕ್ಕಿದೆ ಅಂತ ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಕೇಳಿ. ಡಿಸ್ಕಷನ್ ಇದೆಯಲ್ಲ ಅಧ್ಯಕ್ಷರೇ, ಒಂದ್ ನಿಮಿಷ. ಈಗ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರ ಉತ್ತರ ಏನ್ ಕೇಳ್ಬೇಕು ಬೇರೆ ಸಬ್ಜೆಕ್ಟ್ ಏನ್ ಬೇಕು ಅವ್ರು ಕೇಳ್ತಾರಲ್ಲ. ಯಾವ್ದಾದ್ರು ಡಿಸ್ಕಷನ್ ಬನ್ನಿ. ಈಗ ಬಜೆಟ್ ಅಲ್ಲಿ ಡಿಸ್ಕಷನ್ ಇದೆಯಲ್ಲ, ಯು ಡಿಸ್ಕಸ್ ಆನ್ ದಟ್. ನಾವು ರಿಪ್ಲೈ ಮಾಡ್ತೀವಿ. ಇಟ್ ಇಸ್ ದ ವಿಲ್ ಆಫ್ ಎ ಗವರ್ಮೆಂಟ್. ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ, ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಹಕ್ಕಿದೆ. ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರದ ಸಭಾಧ್ಯಕ್ಷರನ್ನ ಅಗ್ರಿಮೆಂಟ್ ಮಾಡಿಕೊಳ್ಳಿಕ್ಕೆ, ನೋಡ್ಕೊಳ್ಳಿಕ್ಕೆ ಹಕ್ಕಿದೆ. ನಾವು ಉತ್ತರವನ್ನು ಕೊಡ್ತೇವೆ. ಚರ್ಚೆ ತಗೊಂಡು ನಾವು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅವರು ಬಹಳಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಕೃಷಿ ಸನ್ಮಾನ ಎಲ್ಲ ಅದಕ್ಕೇನೆ ನಾವು ಬಿಜೆಪಿ ಅವರನ್ನ ನಾಮಕರಣ ಮಾಡಿದ್ದಾರೆ. ಅದಕ್ಕೆ ನಾಮಕರಣ ಮಾಡಿ ದಯಮಾಡಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್,
ಈ ಸಂಬಳವನ್ನ ಕೊಡೋದಕ್ಕೆ ಸರ್ಕಾರಿ ನೌಕರರಿಗೆ ದುಡ್ಡಿಲ್ಲ, ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡೋದಕ್ಕೆ ದುಡ್ಡಿದೆ. ಇದನ್ನ ಪ್ರಶ್ನೆ ಮಾಡಿದ್ರೆ ಸಮರ್ಥನೆ ಮಾಡ್ಕೊಳ್ತಾರೆ. ಏನಿದು? ಖಂಡಿತ ನಾಗೇಂದ್ರ ಬಾಬು, ಗ್ಯಾರಂಟಿಯನ್ನ ಸರಿಯಾಗಿ ಅನುಷ್ಠಾನ ಆಗಬೇಕನ್ನುವಂತ ಲೆಕ್ಕಾಚಾರದಲ್ಲಿ ತಾಲೂಕು ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ 3 ಸಮಿತಿಗಳನ್ನ ಮಾಡಿದೆ. ಪ್ರತಿ ತಾಲೂಕು ಮಟ್ಟದಲ್ಲೂ ಸಮಿತಿ ಇದೆ, ಜಿಲ್ಲಾ ಮಟ್ಟದಲ್ಲಿ ಸಮಿತಿ ಇದೆ ಮತ್ತು ರಾಜ್ಯ ಮಟ್ಟದಲ್ಲಿ ಸಮಿತಿ ಇದೆ. ಅದರಲ್ಲೂ ರಾಜ್ಯ ಮಟ್ಟದ ಸಮಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ನೀಡಿ ಸಂಬಳವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಿಜೆಪಿ ಜೆಡಿಎಸ್ ಇಷ್ಟು ತಡವಾಗಿ ಆದ್ರೂ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರಲ್ಲ ಅನ್ನೋದೇ ಒಂದು ಖುಷಿ ಪಡಬೇಕಾದಂತ ವಿಚಾರ. ಯಾಕಂದ್ರೆ ಕಳೆದ 1 ವರ್ಷದಿಂದ ಸಂಬಳ ಕೊಡ್ತಾ ಇದ್ದಾರೆ. 1 ವರ್ಷದಿಂದ ಅವರು ಮಂಡಳಿಗಳ ರಚನೆ ಆಗಿದೆ. ಆ ಸರ್ಕಾರ ಸಮರ್ಥನೆ ಈಗ ಮಾಡ್ಕೋತಾ ಇದೆ. ಬಟ್ ಆಗ್ಲೇನೆ ಎತ್ತು ಬಿಟ್ಟಿದ್ರೆ ಈ ವಿಚಾರನ, ಆಗ ಅನುಷ್ಠಾನ ಸಮಿತಿಗಳು ಆಗದೇನೆ ಹೋಗಬಹುದಿತ್ತು. ವಿರೋಧ ವ್ಯಕ್ತವಾಯಿತು ಅಂತ ಹೇಳ್ಬಿಟ್ಟು ಕಾರ್ಯಕರ್ತರಿಗೆ ಸ್ಥಾನಮಾನ ಕೊಡಬೇಕನ್ನುವಂತ ಉದ್ದೇಶದಿಂದ ಸರ್ಕಾರ ಏನೋ ಈ ಒಂದು ವಿಚಾರವನ್ನ ಮಾಡಿ ಅನುಷ್ಠಾನ ಸಮಿತಿಗಳನ್ನು ಮಾಡಿದೆ. ಸರ್ಕಾರದ ಸಂಬಳದಲ್ಲೇ ಅನುಷ್ಠಾನ ಸಮಿತಿಗಳು ನಡೀತಾ ಇರ್ತಕ್ಕಂಥದ್ದು. ಆ ಅನುಷ್ಠಾನ ಸಮಿತಿಗಳನ್ನ ಮಾಡಿದ್ದಾರೆ ಅನ್ನೋದಾದ್ರೆ ಸರ್ಕಾರದ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಅವರ ಹೊಣೆ ತಾನೇ ಗ್ಯಾರಂಟಿಗಳನ್ನ ಜನರ ಬಳಿ ತಲುಪಿಸಬೇಕಾಗಿರ್ತಕ್ಕಂಥದ್ದು. ಅಂತೂ ಕೊನೆಗೂ ಎಚ್ಚೆತ್ಕೊಂಡು ಇವತ್ತು ಸದನದಲ್ಲಿ ಈ ವಿಚಾರವನ್ನು ಎತ್ತಿದ್ದಾರೆ. ಸದನದಲ್ಲಿ ಸಾಕಷ್ಟು ಕೋಲಾಹಲ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಸಮರ್ಥನೆಯನ್ನು ಮಾಡ್ಕೋತಾ ಇದೆ. ಕಾಂಗ್ರೆಸ್ ಉತ್ತರಕ್ಕೆ ಬಿಜೆಪಿ ಅವಕಾಶ ಕೊಟ್ಟಿಲ್ಲ. ಈಗ ಇನ್ನಷ್ಟು ಧರಣಿ ಆಗುವಂತ ಸಾಧ್ಯತೆಗಳಿದಾವೆ. ಈಗ ಮತ್ತೆ ಸದನ ಆರಂಭ ಆಗುವ ಸಾಧ್ಯತೆ ಇದಾವೆ. ಈ ಸದನದಲ್ಲಿ ಮತ್ತೆ ಗದ್ದಲ ಹೇಳುವಂತ ಸಾಧ್ಯತೆಗಳು ದಟ್ಟ ಆಗ್ತಾ ಇದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಅಧಿವೇಶನದಲ್ಲಿ ಸಂಬಳದ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಗದ್ದಲ ಸೃಷ್ಟಿಯಾಗಿತ್ತು. ಬಿಜೆಪಿ ನಾಯಕರು ಗಂಭೀರವಾದಂತಹ ಆರೋಪವನ್ನ ಮಾಡಿದರು. ಮತ್ತೊಂದು ಕಡೆ ಜೆಡಿಎಸ್ ಶಾಸಕರು ಒಂದು ವಿಚಾರವನ್ನ ಎತ್ತಾರೆ. ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದಿಂದ ವೇತನವನ್ನ ಕೊಡಲಾಗ್ತಾ ಇದೆ ಅಂತೇಳಿ ಯಾವಾಗ ಜೆಡಿಎಸ್ ಶಾಸಕರು ಈ ಮಾತನ್ನ ಹೇಳ್ತಾರೋ, ಈ ಹೇಳಿಕೆ ಭಾರಿ ಗದ್ದಲಕ್ಕೆ ಕಾರಣವಾಗಿತ್ತು. ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಬಗ್ಗೆ ಆಕ್ಷೇಪ ವ್ಯಕ್ತವಾಗುತ್ತೆ. ನೋಡಿ, ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಈ ಬಗ್ಗೆ ಧ್ವನಿ ಎತ್ತೋದು, ಯಾವ ಲೆಕ್ಕದಲ್ಲಿ ಸಂಬಳ ನೀಡಲಾಗ್ತಾ ಇದೆ ಅಂತೇಳಿ ಆಕ್ರೋಶವನ್ನ ಹೊರಹಾಕ್ತಾರೆ. ಕೃಷ್ಣಪ್ಪ ಅವರ ಆಕ್ಷೇಪಕ್ಕೆ ಸುನೀಲ್ ಕುಮಾರ್ ಅವರು ಧ್ವನಿಗೂಡಿಸ್ತಾರೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದಿಂದ ವೇತನ ಹೋಗ್ತಾ ಇದೆ ಅನ್ನುವ ಹೇಳಿಕೆಯನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಭಾರಿ ಗದ್ದಾಲ ಶುರುವಾಗುತ್ತೆ. ನೋಡಿ, ಇವತ್ತು ಒಂದು ಕಡೆ ಆಶಾ ಕಾರ್ಯಕರ್ತರಿಗಾಗಿರ್ಬೋದು ಅಥವಾ ಸರ್ಕಾರಿ ನೌಕರರಿಗೆ ಸರಿಯಾಗಿ ವೇತನ ಕೊಡೋದಕ್ಕೆ ಆಗ್ತಾ ಇಲ್ಲ. ಇದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಗೆ ಸಂಬಳವನ್ನ ಕೊಡ್ತಾರೆ? ಆಶ್ರಯ ಯೋಜನೆ ಸಮಿತಿಗಾಗ್ಲಿ, ಆಶಾ ಕಾರ್ಯಕರ್ತೆಯರಿಗಾಗ್ಲಿ, ಅಂಗನವಾಡಿ ಸಿಬ್ಬಂದಿಗೆ ವೇತನ ಕೊಡೋದಕ್ಕೆ ಹಣ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಸಂಬಳವನ್ನ ನೀಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು